ಕಂಬಳ ನೋಡೋಕೆ ಚಂದ, ಸಿಂಗರಿಸಿದ ಕೋಣ, ಕೆಸರು ಕರೆ ಓಟ ನೋಡೋಕೆ ಜನ ಕಾಯ್ತಿರ್ತಾರೆ. ಅದರಂತೆ ಈ ಬಾರಿಯೂ ಕೂಡ ಉಡುಪಿಯ ಮೂಡುಬೀಡು ಕಂಬಳ ಅದ್ದೂರಿಯಾಗಿ ನಡೆದಿದ್ದು, ಕಂಬಳವನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಕಣ್ತುಂಬಿಕೊಂಡಿದ್ದಾರೆ. ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಪರಶುರಾಮ ಸೃಷ್ಟಿಸಿದ ನಾಡಿನ ಜನರ ಜನಪದ ಕ್ರೀಡೆ. ತುಳುನಾಡಿನ ಸೊಗಡನ್ನ ಬಿಂಬಿಸುವ ಕಂಬಳ ಅಂದ್ರೆ ಜನರು ಕಿಕ್ಕಿರಿದು ಸೇರ್ತಾರೆ. ಅದರಂತೆ ಈ ಬಾರಿಯ ಮೂಡುಬೀಡು ಕಂಬಳ ಯಶಸ್ವಿಯಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ಅದ್ದೂರಿಯಾಗಿ ನಡೆದ ಮೂಡುಬೀಡು ಕಂಬಳ. ಕಂಬಳದ ಕೋಣ ನೋಡಲು ಜನವೋ ಜನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬೀಡು ಕರೆಯಲ್ಲಿ ನಡೆಯುವ ಮೂಡುಬೀಡು ಕಂಬಳ ಸಂಭ್ರಮದಿಂದ ನಡೆದಿದೆ. ಉಡುಪಿ ಜಿಲ್ಲೆಯ ಅತಿದೊಡ್ಡ ಕಂಬಳವಾಗಿರುವ ಈ ಕಂಬಳ ಇಡೀ ರಾಜ್ಯದ ಗಮನ ಸೆಳೆದಿದೆ. ಎರಡು ದಿನ ನಡೆದ ಕಂಬಳದಲ್ಲಿ 100ಕ್ಕೂ ಹೆಚ್ಚು ಕೋಣಗಳು ಭಾಗಿಯಾಗಿದ್ದವು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಕೋಣಗಳು ಬಂದಿದ್ದವು. ಈ ಜನಪದ ಕ್ರೀಡೆ ಕಣ್ತುಂಬಿಕೊಳ್ಳಲು 10,000ಕ್ಕೂ ಅಧಿಕ ಕಂಬಳ ಫ್ಯಾನ್ಸ್ ಆಗಮಿಸಿದ್ರು. ಕಂಬಳ ಕರಾವಳಿಗರ ಸೊಗಡು. ಇದನ್ನ ಕಾಣಲು ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಕೋಣಗಳ ಅಬ್ಬರವನ್ನ ಕಾಣಲು ಕಾಯ್ತಿರ್ತಾರೆ. ಅದರಂತೆ ಮೂಡುಬೀಡಿನಲ್ಲಿ ನಡೆದ ಕೋಣಗಳ ಓಟವನ್ನ ಕಂಬಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಹರೀಶ್ ಪಾಲೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಂಬಳ ನೋಡೋಕೆ ಚಂದ, ಸಿಂಗರಿಸಿದ ಕೋಣ, ಕೆಸರು ಕರೆ ಓಟ ನೋಡೋಕೆ ಜನ ಕಾಯ್ತಿರ್ತಾರೆ. ಅದರಂತೆ ಈ ಬಾರಿಯೂ ಕೂಡ ಉಡುಪಿಯ ಮೂಡುಬೀಡು ಕಂಬಳ ಅದ್ದೂರಿಯಾಗಿ ನಡೆದಿದ್ದು, ಕಂಬಳವನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಕಣ್ತುಂಬಿಕೊಂಡಿದ್ದಾರೆ. ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಪರಶುರಾಮ ಸೃಷ್ಟಿಸಿದ ನಾಡಿನ ಜನರ ಜನಪದ ಕ್ರೀಡೆ. ತುಳುನಾಡಿನ ಸೊಗಡನ್ನ ಬಿಂಬಿಸುವ ಕಂಬಳ ಅಂದ್ರೆ ಜನರು ಕಿಕ್ಕಿರಿದು ಸೇರ್ತಾರೆ. ಅದರಂತೆ ಈ ಬಾರಿಯ ಮೂಡುಬೀಡು ಕಂಬಳ ಯಶಸ್ವಿಯಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ಅದ್ದೂರಿಯಾಗಿ ನಡೆದ ಮೂಡುಬೀಡು ಕಂಬಳ. ಕಂಬಳದ ಕೋಣ ನೋಡಲು ಜನವೋ ಜನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬೀಡು ಕರೆಯಲ್ಲಿ ನಡೆಯುವ ಮೂಡುಬೀಡು ಕಂಬಳ ಸಂಭ್ರಮದಿಂದ ನಡೆದಿದೆ. ಉಡುಪಿ ಜಿಲ್ಲೆಯ ಅತಿದೊಡ್ಡ ಕಂಬಳವಾಗಿರುವ ಈ ಕಂಬಳ ಇಡೀ ರಾಜ್ಯದ ಗಮನ ಸೆಳೆದಿದೆ. ಎರಡು ದಿನ ನಡೆದ ಕಂಬಳದಲ್ಲಿ 100ಕ್ಕೂ ಹೆಚ್ಚು ಕೋಣಗಳು ಭಾಗಿಯಾಗಿದ್ದವು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಕೋಣಗಳು ಬಂದಿದ್ದವು. ಈ ಜನಪದ ಕ್ರೀಡೆ ಕಣ್ತುಂಬಿಕೊಳ್ಳಲು 10,000ಕ್ಕೂ ಅಧಿಕ ಕಂಬಳ ಫ್ಯಾನ್ಸ್ ಆಗಮಿಸಿದ್ರು. ಕಂಬಳ ಕರಾವಳಿಗರ ಸೊಗಡು. ಇದನ್ನ ಕಾಣಲು ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಕೋಣಗಳ ಅಬ್ಬರವನ್ನ ಕಾಣಲು ಕಾಯ್ತಿರ್ತಾರೆ. ಅದರಂತೆ ಮೂಡುಬೀಡಿನಲ್ಲಿ ನಡೆದ ಕೋಣಗಳ ಓಟವನ್ನ ಕಂಬಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಹರೀಶ್ ಪಾಲೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಂಬಳ ನೋಡೋಕೆ ಚಂದ, ಸಿಂಗರಿಸಿದ ಕೋಣ, ಕೆಸರು ಕರೆ ಓಟ ನೋಡೋಕೆ ಜನ ಕಾಯ್ತಿರ್ತಾರೆ. ಅದರಂತೆ ಈ ಬಾರಿಯೂ ಕೂಡ ಉಡುಪಿಯ ಮೂಡುಬೀಡು ಕಂಬಳ ಅದ್ದೂರಿಯಾಗಿ ನಡೆದಿದ್ದು, ಕಂಬಳವನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಕಣ್ತುಂಬಿಕೊಂಡಿದ್ದಾರೆ.
ಏನು ಬನ್ನಿ ನಕರೆ ಮಹೋದರ ನಿವಾಸ ನಕರೆ ಮಹೋದರ ನಿವಾಸ ಕೇಶ್ವರ ಮುದ್ಯಾವರ ಹೊನ್ನೆ ಶರತ್ ಕುಮಾರ್. ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಪರಶುರಾಮ ಸೃಷ್ಟಿಸಿದ ನಾಡಿನ ಜನರ ಜನಪದ ಕ್ರೀಡೆ. ತುಳುನಾಡಿನ ಸೊಗಡನ್ನ ಬಿಂಬಿಸುವ ಕಂಬಳ ಅಂದ್ರೆ ಜನರು ಕಿಕ್ಕಿರಿದು ಸೇರ್ತಾರೆ. ಅದರಂತೆ ಈ ಬಾರಿಯ ಮೂಡುಬೀಡು ಕಂಬಳ ಯಶಸ್ವಿಯಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ವಿಜಯ ಪ್ರಸಾದ್ ನಿಲಯ ಪ್ರಖ್ಯಾತ ಪ್ರಸಾದ್ ಸೆಟ್ನ ಅದ್ದೂರಿಯಾಗಿ ನಡೆದ ಮೂಡುಬೀಡು ಕಂಬಳ. ಕಂಬಳದ ಕೋಣ ನೋಡಲು ಜನವೋ ಜನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬೀಡುಕರೆಯಲ್ಲಿ ನಡೆಯುವ ಮೂಡುಬೀಡು ಕಂಬಳ ಸಂಭ್ರಮದಿಂದ ನಡೆದಿದೆ. ಉಡುಪಿ ಜಿಲ್ಲೆಯ ಅತಿದೊಡ್ಡ ಕಂಬಳವಾಗಿರುವ ಈ ಕಂಬಳ ಇಡೀ ರಾಜ್ಯದ ಗಮನ ಸೆಳೆದಿದೆ. ಎರಡು ದಿನ ನಡೆದ ಕಂಬಳದಲ್ಲಿ 100ಕ್ಕೂ ಹೆಚ್ಚು ಕೋಣಗಳು ಭಾಗಿಯಾಗಿದ್ದವು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಕೋಣಗಳು ಬಂದಿದ್ದವು. ಈ ಜನಪದ ಕ್ರೀಡೆ ಕಣ್ತುಂಬಿಕೊಳ್ಳಲು 10,000ಕ್ಕೂ ಅಧಿಕ ಕಂಬಳ ಫ್ಯಾನ್ಸ್ ಆಗಮಿಸಿದ್ರು. ಕಂಬಳ ಕರಾವಳಿಗರ ಸೊಗಡು. ಇದನ್ನು ಕಾಣಲು ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಕೋಣಗಳ ಅಬ್ಬರವನ್ನ ಕಾಣಲು ಕಾಯ್ತಿರ್ತಾರೆ. ಅದರಂತೆ ಮೂಡುಬೀಡಿನಲ್ಲಿ ನಡೆದ ಕೋಣಗಳ ಓಟವನ್ನ ಕಂಬಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಂಬಳ ನೋಡೋಕೆ ಚಂದ, ಸಿಂಗರಿಸಿದ ಕೋಣ, ಕೆಸರು ಕರೆ ಓಟ ನೋಡೋಕೆ ಜನ ಕಾಯ್ತಿರ್ತಾರೆ. ಅದರಂತೆ ಈ ಬಾರಿಯೂ ಕೂಡ ಉಡುಪಿಯ ಮೂಡುಬೀಡು ಕಂಬಳ ಅದ್ದೂರಿಯಾಗಿ ನಡೆದಿದ್ದು ಕಂಬಳವನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಕಣ್ತುಂಬಿಕೊಂಡಿದ್ದಾರೆ. ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಪರಶುರಾಮ ಸೃಷ್ಟಿಸಿದ ನಾಡಿನ ಜನರ ಜನಪದ ಕ್ರೀಡೆ. ತುಳುನಾಡಿನ ಸೊಗಡನ್ನ ಬಿಂಬಿಸುವ ಕಂಬಳ ಅಂದ್ರೆ ಜನರು ಕಿಕ್ಕಿರಿದು ಸೇರ್ತಾರೆ. ಅದರಂತೆ ಈ ಬಾರಿಯ ಮೂಡುಬೀಡು ಕಂಬಳ ಯಶಸ್ವಿಯಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ವಿಜಯ ಪ್ರಸಾದ್ ನಿಲಯ ಪ್ರಖ್ಯಾತ ಪ್ರಸಾದ್ ಸೆಟ್ನ ಅದ್ದೂರಿಯಾಗಿ ನಡೆದ ಮೂಡುಬೀಡು ಕಂಬಳ. ಕಂಬಳದ ಕೋಣ ನೋಡಲು ಜನವೋ ಜನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬೀಡುಕರೆಯಲ್ಲಿ ನಡೆಯುವ ಮೂಡುಬೀಡು ಕಂಬಳ ಸಂಭ್ರಮದಿಂದ ನಡೆದಿದೆ. ಉಡುಪಿ ಜಿಲ್ಲೆಯ ಅತಿದೊಡ್ಡ ಕಂಬಳವಾಗಿರುವ ಈ ಕಂಬಳ ಇಡೀ ರಾಜ್ಯದ ಗಮನ ಸೆಳೆದಿದೆ. ಎರಡು ದಿನ ನಡೆದ ಕಂಬಳದಲ್ಲಿ 100ಕ್ಕೂ ಹೆಚ್ಚು ಕೋಣಗಳು ಭಾಗಿಯಾಗಿದ್ದವು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಕೋಣಗಳು ಬಂದಿದ್ದವು. ಈ ಜನಪದ ಕ್ರೀಡೆ ಕಣ್ತುಂಬಿಕೊಳ್ಳಲು 10,000ಕ್ಕೂ ಅಧಿಕ ಕಂಬಳ ಫ್ಯಾನ್ಸ್ ಆಗಮಿಸಿದ್ರು. ಕಂಬಳ ಕರಾವಳಿಗರ ಸೊಗಡು. ಇದನ್ನು ಕಾಣಲು ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಕೋಣಗಳ ಅಬ್ಬರವನ್ನ ಕಾಣಲು ಕಾಯ್ತಿರ್ತಾರೆ. ಅದರಂತೆ ಮೂಡುಬೀಡಿನಲ್ಲಿ ನಡೆದ ಕೋಣಗಳ ಓಟವನ್ನ ಕಂಬಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಂಬಳ ನೋಡೋಕೆ ಚಂದ, ಸಿಂಗರಿಸಿದ ಕೋಣ, ಕೆಸರು ಕರೆ ಓಟ ನೋಡೋಕೆ ಜನ ಕಾಯ್ತಿರ್ತಾರೆ. ಅದರಂತೆ ಈ ಬಾರಿಯೂ ಕೂಡ ಉಡುಪಿಯ ಮೂಡುಬೀಡು ಕಂಬಳ ಅದ್ದೂರಿಯಾಗಿ ನಡೆದಿದ್ದು ಕಂಬಳವನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಕಣ್ತುಂಬಿಕೊಂಡಿದ್ದಾರೆ. ಮುದ್ಯಾವರ ಹೊನ್ನೆ ಶರತ್ ಕುಮಾರ್.
ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಪರಶುರಾಮ ಸೃಷ್ಟಿಸಿದ ನಾಡಿನ ಜನರ ಜನಪದ ಕ್ರೀಡೆ. ತುಳುನಾಡಿನ ಸೊಗಡನ್ನ ಬಿಂಬಿಸುವ ಕಂಬಳ ಅಂದ್ರೆ ಜನರು ಕಿಕ್ಕಿರಿದು ಸೇರ್ತಾರೆ. ಅದರಂತೆ ಈ ಬಾರಿಯ ಮೂಡುಬೀಡು ಕಂಬಳ ಯಶಸ್ವಿಯಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ವಿಜಾರೆ ಪ್ರಸಾದ್ ನಿಲಯ ಪ್ರಖ್ಯಾತ ಪ್ರಸಾದ್ ಸೆಟ್ನ ಅದ್ದೂರಿಯಾಗಿ ನಡೆದ ಮೂಡುಬೀಡು ಕಂಬಳ. ಕಂಬಳದ ಕೋಣ ನೋಡಲು ಜನವೋ ಜನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬೀಡುಕರೆಯಲ್ಲಿ ನಡೆಯುವ ಮೂಡುಬೀಡು ಕಂಬಳ ಸಂಭ್ರಮದಿಂದ ನಡೆದಿದೆ. ಉಡುಪಿ ಜಿಲ್ಲೆಯ ಅತಿದೊಡ್ಡ ಕಂಬಳವಾಗಿರುವ ಈ ಕಂಬಳ ಇಡೀ ರಾಜ್ಯದ ಗಮನ ಸೆಳೆದಿದೆ. 2 ದಿನ ನಡೆದ ಕಂಬಳದಲ್ಲಿ 100ಕ್ಕೂ ಹೆಚ್ಚು ಕೋಣಗಳು ಭಾಗಿಯಾಗಿದ್ದವು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಕೋಣಗಳು ಬಂದಿದ್ದವು. ಈ ಜನಪದ ಕ್ರೀಡೆ ಕಣ್ತುಂಬಿಕೊಳ್ಳಲು 10,000ಕ್ಕೂ ಅಧಿಕ ಕಂಬಳ ಫ್ಯಾನ್ಸ್ ಆಗಮಿಸಿದ್ರು. ಕಂಬಳ ಕರಾವಳಿಗರ ಸೊಗಡು. ಇದನ್ನು ಕಾಣಲು ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಕೋಣಗಳ ಅಬ್ಬರವನ್ನ ಕಾಣಲು ಕಾಯ್ತಿರ್ತಾರೆ. ಅದರಂತೆ ಮೂಡುಬೀಡಿನಲ್ಲಿ ನಡೆದ ಕೋಣಗಳ ಓಟವನ್ನ ಕಂಬಳ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಜನಬಲ ವಿಭಾಗದ ಬಹುಮಾನ ಪಡೆದನಾಗಿದೆ.